ಸದ್ದಗುಂಟೆ ಪಾಳ್ಯದಲ್ಲಿ ಲೈಟ್ ಕಂಬ ಬಿದ್ದಿರುವಂತಹ ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಭೀಕರ ದುರಂತ ಸಂಭವಿಸಿದೆ. ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿರುವಂತಹ ದುರ್ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದು, ಬೈಯಪ್ಪನಹಳ್ಳಿ ಬಳಿಯ ಸದ್ದುಗುಂಟೆ ಪಾಳ್ಯದಲ್ಲಿ ಈ ಘಟನೆ ಸಂಭವಿಸಿದೆ. ಸುಮತಿ, ಸೋನಿ ಮೃತ ಮಹಿಳೆಯರು. 35 ವರ್ಷದ ಸುಮತಿ, 35 ವರ್ಷದ ಸೋನಿ ಮೃತಪಟ್ಟಿರುವಂತಹ ಮಹಿಳೆಯರಾಗಿದ್ದು, ರಸ್ತೆ ಕಾಮಗಾರಿ ನಡೆಯುತ್ತಿದ್ದ ವೇಳೆ ಕಂಬ ಬಿದ್ದು ಈ ದುರಂತ ಸಂಭವಿಸಿದೆ. ಕಾಮಗಾರಿ ವೇಳೆ ವಿದ್ಯುತ್ ಕಂಬಕ್ಕೆ ಜೆಸಿಬಿ ತಾಗಿದ್ದು, ಜೆಸಿಬಿ ತಾಗಿದ್ದಕ್ಕೆ ಮಹಿಳೆಯರ ಮೇಲೆ ಲೈಟ್ ಕಂಬ ಬಿದ್ದಿದೆ. ರಾಜಧಾನಿಯಲ್ಲಿ ಭೀಕರ ಅವಘಡ ಸಂಭವಿಸಿದ್ದು, ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. 35 ವರ್ಷದ ಸೋನಿ ಜೊತೆಗೆ ಸುಮತಿ ಅನ್ನುವಂತಹ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದ್ದು, ರಸ್ತೆ ಕಾಮಗಾರಿ ನಡೆಯುತ್ತಿದ್ದಂತಹ ವೇಳೆ ಲೈಟ್ ಕಂಬ ಬಿದ್ದು ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ. ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿರುವಂತಹ ದುರ್ಘಟನೆ ಬೆಂಗಳೂರಿನ ಸದ್ದುಗುಂಟೆ ಪಾಳ್ಯದಲ್ಲಿ ನಡೆದಿದೆ. ಬೈಯಪ್ಪನಹಳ್ಳಿ ಬಳಿಯ ಸದ್ದುಗುಂಟೆ ಪಾಳ್ಯದಲ್ಲಿ ಈ ಘಟನೆ ಸಂಭವಿಸಿದ್ದು, ಸ್ಥಳದಲ್ಲೇ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಉಮೇಶ್, ರಾಜಧಾನಿ ಬೆಂಗಳೂರಲ್ಲಿ ಭೀಕರ ದುರಂತ ಸಂಭವಿಸಿದೆ. ಲೈಟ್ ಕಂಬ ಬಿದ್ದು ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಯಾವಾಗಾಯ್ತು ಘಟನೆ, ಹೇಗಾಯ್ತು? ಕಾವ್ಯ, ಸಂಜೆ 7 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಸ್.ಜಿ. ಪಾಳ್ಯ ಏನಿದೆ, ಎಸ್.ಜಿ. ಪಾಳ್ಯದಲ್ಲಿ ಒಂದು ರಸ್ತೆ ಕಾಮಗಾರಿ ನಡೀತಾ ಇರುತ್ತೆ. ಆ ಕಾಮಗಾರಿ ನಡೀತಾ ಇರ್ಬೇಕಾದ್ರೆ ಆ ಕಾಮಗಾರಿ ಅದೇ ವೇಳೆಯಲ್ಲಿ ಇಬ್ಬರು ಮಹಿಳೆಯರು ನಡ್ಕೊಂಡ ರಸ್ತೆಯಲ್ಲಿ ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಆ ಜೆಸಿಪಿ ಏನ್ ಕೆಲಸ ಮಾಡ್ತಾ ಇದ್ರು, ಆ ಜೆಸಿಪಿ ಈ ವಿದ್ಯುತ್ ಕಂಬಕ್ಕೆ ಟಚ್ ಮಾಡುತ್ತೆ. ಟಚ್ ಮಾಡಿದ ಪರಿಣಾಮವಾಗಿ ಅದು ನೇರವಾಗಿ ಕೆಳಕ್ಕೆ ಬಿದ್ದಿರುವಂತದ್ದು. ಬಿದ್ದಂತ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಇದ್ದಂತ ಇಬ್ಬರು ಮಹಿಳೆಯರು, ಸುಮತಿ ಮತ್ತೆ ಸೋನಿ ಅಂತೇಳಿ 35 ವರ್ಷ, ಇಬ್ಬರಿಗೂ ಕೂಡ ಅವರು ತಲೆಗೆ ಗಂಭೀರ ಗಾಯ ಆದ ಸ್ವರೂಪದಲ್ಲಿ ಇಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಈಗ ಆ ಸ್ಥಳಕ್ಕೆ ಹೋದಂತ ಪೊಲೀಸರು ಮತ್ತೆ ಬಿಬಿಎಂಪಿ ಸಿಬ್ಬಂದಿ ಎಲ್ಲರೂ ಕೂಡ ಈಗ ಅಲ್ಲಿ ಪರಿಶೀಲನೆ ಮಾಡಿದ್ದು, ಆ ಜೆಸಿಪಿ ಡ್ರೈವರ್ನ ಅಚಾತುರ್ಯದಿಂದನೇ ಈ ಘಟನೆ ನಡೆದಿದೆ ಅಂತ ಈಗ ಸದ್ಯಕ್ಕೆ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿರುವಂತದ್ದು. ಮತ್ತೆ ಈ ಸುಮತಿ ಸೋನಿ ಏನಿದ್ದಾರೆ, ಇವ್ರು ಯಾವ ಕಡೆಯವರು ಅನ್ನೋದ್ರ ಬಗ್ಗೆ ಇನ್ನೂ ಅಷ್ಟು ಸ್ಪಷ್ಟತೆ ಸಿಕ್ಕಿಲ್ಲ. ಬದಲಾಗಿ ಈಗ 2 ಬಾಡಿಗಳನ್ನು ಕೂಡ ಖಾಸಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿರೋ ಸೆಂಡ್ ಮಾಡಿ ಕಳಿಸ್ಕೊಟ್ಟಿರುವಂತದ್ದು. ಇನ್ನು ಕೂಡ ಬೆಳಗ್ಗೆ ಹೊತ್ತಿಗೆ ಅವೆರಡನ್ನೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮತ್ತೆ ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಯಾರ ನಿರ್ಲಕ್ಷ್ಯದಿಂದ ಈ ಘಟನೆ ನಡೀತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯಿಂದಷ್ಟೇ ಗೊತ್ತಾಗ್ಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಉಮೇಶ್ ಡೀಟೇಲ್ಸ್ಗಾಗಿ.